ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಜ್ಯೋತಿ. ನಾನಿವತ್ತು ಟೊಮೆಟೊ ಪ್ಯೂರಿಯಿಂದ 2 ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ಗೆ ಪ್ರೆಸ್ ಮಾಡಿ. ಈ ರೀತಿಯಾಗಿ ಕೆಲಸ ನಮಗೆ ಕಮ್ಮಿನೂ ಆಗುತ್ತೆ. ಒಂದೇ ಕುಕ್ಕರಲ್ಲಿ ಈ ರೀತಿಯಾಗಿ ಅಕ್ಕಿ ಮತ್ತು ತರಕಾರಿಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತರಕಾರಿ ನಾನು ಒಂದು ಸಪ್ರೇಟಾಗಿ ಬಟ್ಲಲ್ಲಿ 1 ಆಲೂಗಡ್ಡೆ, 1 ಕ್ಯಾರೆಟ್ ಮತ್ತು 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬೇಕಿದ್ರೆ ಅರ್ಧ ಕೂಡ ಹಾಕ್ಕೋಬೋದು. ಮತ್ತು ಸಪ್ರೇಟಾಗಿ ಅದರೊಳಗೇನೆ ಪಾತ್ರೆ ಇದೆಯಲ್ವಾ, ಪಾತ್ರೆ ಒಳಗೆ ನಾನು ಕ್ಯಾರೆಟು, ಬೀನ್ಸು, ಎಲೆಕೋಸು, ಇಲ್ಲಿ ನೀವೇನಾದ್ರು ಒಣಗಿರೋ ಬಟಾಣಿ ಯೂಸ್ ಮಾಡಿದ್ರೆ ಅದನ್ನು ನೈಟು ನೆನೆ ಹಾಕಿ ಬೆಳಗ್ಗೆ ಇದ್ರ ಜೊತೆನೆ ಬೇಯಿಸ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಅದು ಬೇಯೋಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ನಾನು ಎಣ್ಣೆ ಹಾಕಿ ಒಂದು 5ರಿಂದ 6 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೊಂಚೂರು ಗೋಲ್ಡನ್ ಬ್ರೌನ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು ದೊಡ್ಡ ಸೈಜ್ ಇರಬೇಕು, ಉದ್ದುದ್ದ ಕಟ್ ಮಾಡಿಕೊಂಡು. ಇದು ಫುಲ್ ರೆಸಿಪಿ ನಾನು ಈಗಾಗಲೇ ಜ್ಯೋತಿಸ್ ಫುಡ್ ಗ್ಯಾಲರಿಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಅದ್ರಲ್ಲಿ ನೋಡಿ. ಈರುಳ್ಳಿ ಗೋಲ್ಡನ್ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇದೇ ನಮಗೆ ಮೇನ್ ಇಂಗ್ರೀಡಿಯೆಂಟು. ಇದು ಸ್ಪ್ಯಾನಿಷ್ ರೈಸ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಪ್ಯೂರಿ ಇಲ್ಲಿ ನಮಗೆ ಒಂದು ಕಪ್ಪು, ಅರ್ಧದಿಂದ 1 ಕಪ್ಪಷ್ಟು ಬೇಕಾಗತ್ತೆ. ಅದನ್ನು ಹಾಕಿ ಸುತ್ತ ಎಣ್ಣೆ ಬಿಟ್ಟನ ನಾವು ಮಸಾಲೆಗಳನ್ನು ಸೇರಿಸ್ಕೋಬೇಕು. ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಈಗ ಇಲ್ಲಿ ಬೇಯಿಸಿರುವಂಥ ನಾವು ತರಕಾರಿಗಳನ್ನು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಎಲೆಕೋಸು ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿಗಳನ್ನು ಕೂಡ ಸೇರಿಸ್ಕೋಬೇಕು. ನಾನಿಲ್ಲಿ ಫ್ರೋಝನ್ ಮಟರ್ ಯೂಸ್ ಮಾಡಿರೋದ್ರಿಂದ ಫ್ರೋಝನ್ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದಮೇಲೆ ಮಸಾಲೆ ಮಾಡಿಟ್ಕೊಂಡಿರೋಂಥ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಪ್ಯಾನಿಷ್ ರೈಸು ರೆಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಟೊಮ್ಯಾಟೊ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವಿಲ್ಲಿ ಬಟ್ಲಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಸಪ್ರೇಟಾಗಿ ಕ್ಯಾರೆಟು, ಆಲೂಗಡ್ಡೆ, ಈರುಳ್ಳಿ. ಇದು ನಮಗೆ ಆಲೂಗಡ್ಡೆ ಏನಕ್ಕೆ ಹಾಕ್ತೀವಿ ಅಂದರೆ ಆ ಟೊಮೆಟೊ ಸೂಪ್ನ ಥಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ. ಇಲ್ಲಾಂದರೆ ಒಂದು ರೀತಿ ನೀರಾಗಿ ಬರುತ್ತೆ, ಅದಕ್ಕೋಸ್ಕರ. ಇದಿಷ್ಟನ್ನು ನಾವೀಗ ಬೇಯಿಸ್ಕೊಂಡಿದ್ವಿ. ಅದಕ್ಕೆ ಇವಾಗ ನಾವು ಎರಡನ್ನು ಸೇರಿಸಿ ಟೊಮೆಟೊ ಪ್ಯೂರಿ ಯೂಸ್ ಮಾಡಿ ಟೊಮೆಟೊ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ಈ ತರಕಾರಿಗಳನ್ನು ಬೇಯಿಸಿರೋವಂಥದ್ದನ್ನ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ವಲ್ಪ ತರಿ ಇದ್ರೂ ತೊಂದರೆ ಇಲ್ಲ, ಸ್ವಲ್ಪ ದಪ್ಪ ಇದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಬೇಯಿಸ್ಕೊಂಡು ಮಿಕ್ಸಿ ಮಾಡಿರೋವಂಥ ಪೇಸ್ಟನ್ನು ಹಾಕ್ಕೊಂಡು ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಏನಿಲ್ಲ ಅಂದರೂ ನಮಗೆ 4ರಿಂದ 5 ಟೊಮೆಟೊ ಇದು ಯೂಸ್ ಮಾಡಿದ್ದೀನಿ. ಇದಕ್ಕೆ ನಾವು ಆ ಪೇಸ್ಟನ್ನ ಒಂದು ಜಾರನ್ನು ಮತ್ತೆ ಒಂದ್ಸರಿ ವಾಶ್ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು 7ರಿಂದ 8 ನಿಮಿಷ ಇದನ್ನು ನಾವು ಒಂದು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಡಬೇಕು. ಮತ್ತು ಇದಕ್ಕೆ ಯಾಕೆಂದರೆ ಹಸಿ ಇದೆ ಅಲ್ವಾ ಟೊಮೆಟೊ ಪ್ಯೂರಿ, ಅದಕ್ಕೋಸ್ಕರ. ಮತ್ತು ಇದಕ್ಕೆ 1 ಹಸಿಮೆಣಸಿನ್ಕಾಯಿನ ಇದನ್ನು ನಾವು ಓಪನ್ ಮಾಡೋದು ಬೇಡ, ಉದ್ದಕ್ಕೆ ಸೀಳಿ ಕೂಡ ಹಾಕ್ಕೋಬೋದು, ಇಲ್ಲ ಈ ರೀತಿಯಾಗಿ ಹಾಫ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಹಾಕೊಂಡಾಗ ಅದ್ರದ್ದು ಒಂದು ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದಕ್ಕೆ 1/4 ಸ್ಪೂನಷ್ಟು ಖಾರದ ಪುಡಿ, ಕಾಲದಿಂದ ಅರ್ಧ ಸ್ಪೂನ್ ಹಾಕಿದ್ರೂ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದ್ರದ್ದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿಯೋಷ್ಟರಲ್ಲಿ ನಾವು ಈ ಕಡೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಇಲ್ಲಿ ತುಪ್ಪ, ಎಣ್ಣೆ ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಏನನ್ನು ಸೇರಿಸ್ತಾ ಇಲ್ಲ, ಹಾಗೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ಕಡೆ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಸೂಪಿಗೆ ಸಕ್ಕರೆ ಹಾಕೋದ್ರಿಂದ ಅದರ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಖಂಡಿತ ಒಂದ್ಸಾರಿ ಟೊಮೆಟೊ ಸೂಪ್ ಮಾಡಿ ಊಟಕ್ಕೆ ಮುಂಚೆ ತಗೊಳ್ಳಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದನ್ನು ನೀವು ಸಾಧ್ಯ ಆದರೆ ದಿನ ತಗೊಳ್ಳಿ. ಆಮೇಲೆ ಇದು ನಾವು ಟೊಮೆಟೊ ಯೂಸ್ ಮಾಡುವಾಗ ಸಿಪ್ಪೆ ಮತ್ತು ಬೀಜ ಇವೆರಡನ್ನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಸಾಧ್ಯ ಆದರೆ ಇದನ್ನು ಅವಾಯ್ಡ್ ಮಾಡೋಣ ಅಲ್ವಾ. ಬ್ರೆಡ್ ಟೋಸ್ಟ್ ಕೂಡ ಆಯಿತು, ಟೊಮೆಟೊ ಸೂಪ್ ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಥಿಕ್ನೆಸ್ಸು, ಕಲರು ಎಷ್ಟು ಚೆನ್ನಾಗಿದೆ. ನಮ್ಮ ಮನೇಲಿ 4 ಜನ ಇದ್ದೀವಿ, ಸೊ 4 ಜನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಸೂಪು. ಈಗ ನಾನು ಮಾಡಿರೋ ಅಳತೆಯಲ್ಲಿ 4 ಜನಕ್ಕೆ ಕರೆಕ್ಟಾಗಿ ಒಂದೊಂದು ಬೌಲ್ ಆಯಿತು ನನಗೆ. ಈಗ ಇದನ್ನು ಬ್ರೆಡ್ಡನ್ನು ನಾವು ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಇದನ್ನು ಹಾಕಿ ಕೊಟ್ಟರೆ ಸೂಪರಾಗಿರುತ್ತೆ. ಯಾವ ರೆಸ್ಟೋರೆಂಟಲ್ಲೂ ಕೂಡ ಈ ರೀತಿಯಾಗಿ ಟೊಮೆಟೊ ಸೂಪು ಸಿಗೋದೇ ಇಲ್ಲ.
ಒಮ್ಮೆ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಯಾರೂ ಕಮೆಂಟೇ ಮಾಡಲ್ಲ, ನಂಗೆ ಬೇಜಾರಾಗುತ್ತೆ. ವಿಡಿಯೋ ನೋಡಿದ್ಮೇಲೆ ಹೇಗನ್ನಿಸ್ತು, ನಿಮ್ದು ಏನೇ ಒಂದು ಸಜೆಷನ್ ಇದ್ದರೆ ನನಗೆ ಕೊಡಿ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ನಾನೇನಾದ್ರು ತಪ್ಪು ಮಾತಾಡ್ತಾ ಇದ್ರೆ ಅಥವಾ ನಾನೇನಾದ್ರು ತಪ್ಪು ಹೇಳ್ತಾ ಇದ್ರೆ, ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಲಿಲ್ಲ ಅಥವಾ ಇಷ್ಟ ಆಯಿತು ಅನ್ನೋದನ್ನು ನನಗೆ ಪ್ಲೀಸ್ ಪಾಯಿಂಟ್ ಔಟ್ ಮಾಡಿ ಹೇಳಿ, ನನಗೆ ಖುಷಿ ಆಗುತ್ತೆ. ಖಂಡಿತ ನಾನು ತಿದ್ಕೊಳ್ತೀನಿ, ಏನಾದರೂ ತಪ್ಪಿದ್ರೆ ಹೇಳಿ. ಮತ್ತು ನಾನು ಇಲ್ಲಿ ತರಕಾರಿಗಳನ್ನು ತೊಗೊಂಡು ಬಂದಿದ್ದೆ ನೈಟು. ಅದನ್ನು ನೈಟು ನನಗೆ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ತಾ ಇದ್ದೀನಿ. ಈ ತುಳಸಿ ಬೀಜ ಈಗ ಬೇಸಿಗೆ ಅಲ್ವಾ, ಸೊ ಹಾಗಾಗಿ ತುಳಸಿ ಬೀಜವನ್ನು ತೊಗೊಂಡಿದ್ದೀನಿ. ಏನೇ ಜ್ಯೂಸ್ ಮಾಡಿದ್ರೂ ನಾವು ಅದಕ್ಕೆ ಹಾಕ್ಕೊಂಡು ಕುಡಿಯೋದ್ರಿಂದ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ನೀರಿಗೆ ಹಾಕ್ಕೊಂಡು ಹಾಗೆ ಕುಡಿದ್ರೂ ತುಂಬ ಒಳ್ಳೆಯದು, ತುಂಬ ತಂಪು. ಮತ್ತು ಇಲ್ಲಿ ಬೆಳ್ಳುಳ್ಳಿ ತುಂಬ ಹಸಿ ಬರ್ತಿದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿಲಿಗಿಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿಯನ್ನು ಬಿಸಿಲಿಗಿಡ್ತಾ ಇದ್ದೀನಿ. ಬೆಳ್ಳುಳ್ಳಿ ತುಂಬ ರೇಟ್ ಜಾಸ್ತಿ ಇತ್ತು ನಾನು ತಂದಾಗಂತೂ. ಮತ್ತು ಬೀಟ್ರೂಟು ಎಲ್ಲ ತರಕಾರಿಗಳನ್ನು ಸಪ್ರೇಟ್ ಮಾಡಿಕೊಂಡೆ. ಕ್ಯಾರೆಟು ಹಲ್ವಾ ಮಾಡೋಣ ಅಂತ ಎಲ್ಲ ವಾಶ್ ಮಾಡಿ ಮತ್ತು ಅದನ್ನು ಅಷ್ಟೇ ಎಲ್ಲ ಬಟ್ಟೆ ಮೇಲೆ ಹರವಿ ಇಟ್ಟೆ. ಬೆಂಡೆಕಾಯಿ ಮತ್ತು ಕ್ಯಾರೆಟು, ಬೆಂಡೆಕಾಯಿ ಅಷ್ಟೇ ನಾವು ತಂದ ತಕ್ಷಣವೇ ವಾಶ್ ಮಾಡಿ ಹೀಗೆ ಒಣಗಿಸಿ ಇಟ್ಕೊಳ್ಳೋದ್ರಿಂದ ತಕ್ಷಣವೇ ನಮಗೆ ರೆಸಿಪಿ ಏನೇ ಮಾಡಬೇಕು ಅಂದರೂ ತಕ್ಷಣ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಅದು ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಮಾಡ್ತೀವಿ ಅಂದಾಗ ಟೈಮ್ ಜಾಸ್ತಿ ಸ್ಪೆಂಡ್ ಆಗುತ್ತೆ. ವರ್ಕಿಂಗ್ ವುಮೆನ್ಸಿಗಂತೂ ಈ ಬೆಂಡೆಕಾಯಿನ ತಂದಾಗ ಖಂಡಿತ ಇದೊಂದು ಕೆಲಸನ ನಾವು ಮಾಡಿಕೊಳ್ಳೇಬೇಕು. ಮತ್ತು ಶುಂಠಿ, ಇದನ್ನು ನಾನು ಸ್ವಲ್ಪ ಹೊತ್ತು ನೆನೆ ಹಾಕಲಿಕ್ಕೆ ಇಟ್ಬಿಡ್ತೀನಿ. ಅದರಲ್ಲಿ ತುಂಬ ಮಣ್ಣು ಅದು ಇದು ಇರುತ್ತಲ್ವ, ಅದೆಲ್ಲ ನೆಂದಾಗ ಅದು ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನಾವು ಈ ಥರ ತರಕಾರಿಗಳನ್ನ ಏನೇ ಕ್ಲೀನ್ ಮಾಡ್ತೀವಿ, ಏನೇ ಒಂದು ಸಪ್ರೇಟ್ ಮಾಡ್ತೀವಿ ಅಂದಾಗ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲೆ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಗಲೀಜಾಗಲ್ಲ. ಇಲ್ಲಾಂದರೆ ಮತ್ತೆ ಅದೊಂದು ಡಬಲ್ ಕೆಲಸ ಆಗುತ್ತೆ. ಈರುಳ್ಳಿ ಎಲ್ಲ ಸ್ಟ್ಯಾಂಡಿಗೆ ಹಾಕ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಆ ಶುಂಠಿದು ಒಂಚೂರು ಸ್ವಲ್ಪ ನೀರು ಬಿತ್ತು ನನಗೆ. ಜಸ್ಟ್ ಅದೊಂಚೂರು ವೈಪ್ ಮಾಡಿದ್ರೆ ಮುಗೀತು. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಯಿತು. ನನ್ನ ವ್ಲಾಗ್ಸು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ತರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಹಾಕಿ, ಹೇಗನ್ನಿಸ್ತು ಅಂತ ಹೇಳಿ. ನೋಡಿ, ಈ ಶುಂಠಿ ಎಲ್ಲ ನೆಂದಿದೆ. ಸೊ ಶುಂಠಿನ ನಾನು ಇನ್ನೊಂದು ಸರಿ ಒಂದು 3-4 ಸಾರಿ ವಾಶ್ ಮಾಡಿ ಒಂದು ಸಾರಿ ಬ್ರಷಲ್ಲೂ ಕೂಡ ಅದರಲ್ಲಿ ಸಂದಿಯಲ್ಲೆಲ್ಲ ಮಣ್ಣಿರುತ್ತೆ. ಸೊ ಹಾಗಾಗಿ ಇದನ್ನ ಇದು ಮಾಡಿದೆ. ಈ ಬುಟ್ಟಿ ಅಂತೂ ತುಂಬಾ ಚೆನ್ನಾಗಿದೆ, ನಮಗೆ ಎಲ್ಲೂ ಕೆಳಗಡೆ ನೀರೆಲ್ಲ ಚೆಲ್ಲಲ್ಲ. ನೋಡಿ, ಶುಂಠಿ ಒಣಗೂ ಆಯಿತು. ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಟೀಗೆಲ್ಲ ತುಂಬ ಯೂಸ್ ಆಗುತ್ತೆ. ಇವತ್ತಿನ ವ್ಲಾಗು ಇಷ್ಟೇ, ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. Thank you for watching. Have a nice day. Take care. Bye bye.